ನಾನು ಬಂದದ್ದು ನಿಮ್ಮ ಏಕಾಂತಕ್ಕೆ ಭಂಗವಾಯಿತೆ? ಇದು ನಾನು ಬಯಸಿದ ಏಕಾಂತವಲ್ಲ ದೇವಿ, ತಾನಾಗೆ ಬಂದಿರುವುದು. ಈಗ ನೀನು ಬಂದಿದ್ದು ಈ ಅಶಾಂತ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗಬಹುದೇನು? ಅದೇ ಶಾಂತಿಗಾಗಿಯೇ ನಾನು ಹುಡುಕುತ್ತಿದ್ದೇನೆ ಪ್ರಭು. ಹುಡುಕಿದರೆ ಶಾಂತಿ ಸಿಗುವುದಿಲ್ಲ ದೇವಿ, ಅದನ್ನು ಪಡೆದುಕೊಳ್ಳಬೇಕು. ಸಿಗುವುದೆಂದು ಹುಡುಕುವುದು ಹೇಡಿಗಳ ಸ್ವಭಾವ, ಪಡೆದುಕೊಳ್ಳುವುದು ವೀರರ ಲಕ್ಷಣ. ಇಲ್ಲಿ ವೀರರು ಹೇಡಿಗಳು ಎಂಬ ವ್ಯತ್ಯಾಸವಿಲ್ಲ ಪ್ರಭು. ಅಶಾಂತಿ ವೀರರನ್ನು ಹೇಡಿಗಳನ್ನಾಗಿ ಮಾಡುತ್ತವೆ. ಅದಿರಲಿ, ಈಗ ನೀನು ನನ್ನನ್ನು ಹುಡುಕಿಕೊಂಡು ಬಂದ ಕಾರಣ ಅದನ್ನು ಹೇಳು. ಪ್ರಭು, ಈಗ ನಾನು ನನ್ನ ಸೊಸೆ ಸುಲೋಚನೆಯನ್ನು ನೋಡಿ ಬಂದೆ. ಅವಳನ್ನು ನೋಡಿ ಬಂದರೆ ನಿನ್ನ ಧ್ವನಿಯಲ್ಲಿ ವಿಷಾದವೇಕೆ, ಮುಖದಲ್ಲಿ ದುಃಖದ ಚಿತ್ರವೇಕೆ? ಏಕೆಂದರೆ ಈಗ ಅವಳಿರುವ ಸ್ಥಿತಿ ಪ್ರಭು. ಅವಳ ಸ್ಥಿತಿಗೇನಾಗಿದೆ? ದೇವಿಯ ಮಂದಿರದಲ್ಲಿ ಸುಲೋಚನ ರಾಜೋಚಿತ ವಸ್ತ್ರಾಭರಣಗಳನ್ನು ಬಿಟ್ಟು, ಸುಖ ಭೋಗಗಳನ್ನು ಬಿಟ್ಟು, ಊಟ ನಿದ್ರೆಗಳಿಲ್ಲದೆ ವಿರಾಗಿಣಿಯಂತೆ ಸವೆದು ಹೋಗಿದ್ದಾಳೆ ಪ್ರಭು. ಅವಳನ್ನು ಅಲ್ಲಿಗೆ ಹೋಗಲು ನೀನೇಕೆ ಬಿಟ್ಟೆ? ಅವಳು ಅನ್ನಪಾನಗಳನ್ನು ತ್ಯಜಿಸಿ ವ್ರತವನ್ನು ಮಾಡಲು ನೀನೇ ಪ್ರೇರೇಪಿಸಬೇಕು. ಇಲ್ಲ ಪ್ರಭು, ಇಲ್ಲ ಪ್ರಭು. ದಯಮಾಡಿ ದಯಮಾಡಿ ನನ್ನ ಸೊಸೆ ಅರಮನೆಗೆ ಬರುವಂತೆ ಮಾಡಿ. ನೀನು ಹೀಗೆ ಬೇಡುವ ಅಗತ್ಯವಿಲ್ಲ ದೇವಿ. ಅವಳು ಅರಮನೆಗೆ ತಾನಾಗಿಯೇ ಬರುತ್ತಾಳೆ. ನಮ್ಮ ಪುತ್ರ ಇಂದ್ರಜಿತು ಆ ರಾಮ ಲಕ್ಷ್ಮಣರನ್ನು ಕೊಂದು ವಿಜೃಂಭಿಸುತ್ತಾ ಬರುತ್ತಾನೆ. ಆಗ ಈ ಸುಲೋಚನ ನಗನಗುತ್ತಾ ಅವನಿಗೆ ಆರತಿಯನ್ನು ಬೆಳಗಿ ಬರಮಾಡಿಕೊಳ್ಳುತ್ತಾಳೆ. ಪ್ರಭು, ಈ ಯುದ್ಧವನ್ನು ನಿಲ್ಲಿಸಿದರೆ ಸಾಕು ಮಂಡೋದರಿ, ಸಾಕು. ಅದಕ್ಕೆ ನಾನು ಹಲವಾರು ಬಾರಿ ಉತ್ತರ ಕೊಟ್ಟಿದ್ದೇನೆ. ಶತ್ರು ಸಂಹಾರವಾಗುವವರೆಗೂ ಈ ಯುದ್ಧವೇ. ರಾಕ್ಷಸ ವೀರರೇ, ರಾಕ್ಷಸ ವೀರರೇ, ನಾನೀಗ ಲಂಕೆಗೆ ಹೋಗಿ ಸಾರಥಿ ಮತ್ತು ಹೊಸ ರಥದೊಂದಿಗೆ ಬರುತ್ತೇನೆ. ನಾನು ಬರುವವರೆಗೂ ನೀವು ಶತ್ರುಗಳೊಡನೆ ಧೈರ್ಯವಾಗಿ ಹೋರಾಡಿ. ಶತ್ರುಗಳು ನನ್ನ ಬೆನ್ನಟ್ಟದಂತೆ ಅವರನ್ನು ತಡೆಯಿರಿ.